ಹಾಯ್ ಹಲೋ. ಇವತ್ತು ನಾವು ಮೆಕ್ಕೆಕಾಯಿ ಸಂಡ್ಗೆ ಮಾಡೋದು ತೋರಿಸ್ತೇನೆ. ಮತ್ತು ಇನ್ನೊಂದು ಸ್ವಲ್ಪ ತೋರಿಸ್ತೇನೆ. ಮೊನ್ನೆ ಮೆಕ್ಕೆಕಾಯಿದ್ದು ಸಂಡ್ಗೆ ವಿಡಿಯೋ ಮಾಡಿದ್ನಿ. ಅವು ಒಣಗಿದ್ದು ಇರೋಕ್ಕಿಲ್ಲ, ತೋರಿಸಿರೋಕ್ಕಿಲ್ಲ. ಇವಾಗ ಇವು ಒಣಗಿಸಿಟ್ಟಿದೆ ನೀವು. ಇವು ಮೆಕ್ಕೆಕಾಯಿದ್ದು ಸಂಡ್ಗೆ ಹಿಂಗೆ ಈ ಥರ ಆಗಿದಾವೆ. ಒಂದು 4 ದಿನ ಒಣಗಿಸಿದನು. 4 ದಿನದಾಗ ಒಣಗಿ ಹಿಂಗಾಗಿದ್ದಾವೆ. ಮೆಣಸಿನ್ಕಾಯಿ ಮೊಸರುಗಾಯಿ ಬಳ್ಕದ ಮೆಣಸಿನ್ಕಾಯಿ ಗತೆ ಆಗಿದಾವೆ ಇವು. ಇವನ್ನ ಕರೆದ್ರೆ ಹೆಂಗೆ ಹಾಕೋ ಅನ್ನೋದು ತೋರಿಸ್ತೇನೆ ನಿಮ್ಗೆ. ಸ್ವಲ್ಪ ಕರೆದು ಇಟ್ಟಿದ್ದೇನೆ ನಾನು. ಈ ಥರ ಆಗಿದಾವೆ, ಈ ಥರ ಆಗಿದಾವೆ. ಮತ್ತು ಇವು ಭಾಳ ಪಳ್ಳಾಗಿರ್ತಾವೆ. ಎಷ್ಟು ಕ್ರಿಸ್ಪಿಯಾಗಿರ್ತಾವೆ ಇವು. ಭಾಳ ಅಂದ್ರೆ ಭಾಳ ಪಳ್ಳಾಗಿರ್ತಾವೆ. ಮತ್ತು ಅನ್ನದ ಜೋಡಿ ತಿನ್ಬೋದು ಇವನು. ಅನ್ನದ ಜೋಡಿ ಭಾಳ ಟೇಸ್ಟ್ ಇರ್ತಾವೆ. 12 ತಿಂಗಳ ಮೆಕ್ಕೆಕಾಯಿ ಸಿಗೋದಿಲ್ಲ, ಒಂದೇ ಸೀಸನ್ದಾಗ ಸಿಗ್ತಾವೆ ಇವು. ಇವನ್ನ ತಂದು ಹಿಂಗೆ ಸಂಡ್ಗೆ ಮಾಡ್ಕೊಂಡು ಇವನು ಬೇಕಾದಾಗ ಕರೆದು ತಿನ್ಬೋದು ಇವನು. ಇವು ಏನು ಹುಳ ಆಗಂಗಿಲ್ಲ, ಕೆಡಂಗಿಲ್ಲ. ಮಾಡಿ ನೋಡಿರಿ. ಮತ್ತು ಮಾನ್ಯ ನಿಮಗೆ ಇದನ್ನು ತೋರಿಸಿರಕ್ಕಿಲ್ಲ ಇಲ್ದಕ್ಕಾಗೆ. ಈಗ ಒಣಗಿದಾವು ಮತ್ತು ಈಗ ಕರೆದು ಇಟ್ಟಿದ್ನಿ, ತೋರಿಸಿನಿ ನಿಮ್ಗೆ. ಆಮೇಲೆ ಇನ್ನು ಉಪ್ಪಿನಕಾಯಿ ಹೆಂಗೆ ಹಾಕ್ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಇವು ಮೆಕ್ಕೆಕಾಯಿ ಉಪ್ಪಿನಕಾಯಿ. ಇವನ್ನ ನಾನು ಕಲಿಸಿಟ್ಟೇನೆ ಈಗ ಆಲ್ರೆಡಿ. ಈಗ ವಿಡಿಯೋ ಮಾಡುವಾಗ ತೋರಿಸಿಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಆಗೈತಿ, ಹಾಕಿ ತೋರಿಸ್ತೇನೆ ನಿಮ್ಗೆ ಏನೇನು ಅನ್ನೋದು. ಇದಕ್ಕೆ 2 ಚಮಚ ಉಪ್ಪು ಹಾಕಿದ್ದಾನೆ, 1 ಚಮಚ ಖಾರ ಹಾಕಿದನು, ಅರ್ಧ ಚಮಚ ಅರಿಶಿನ ಪುಡಿ ಹಾಕಿದ್ದಾನೆ, 1-2 ಚಮಚೆ ಸಾಸಿವೆ ಪುಡಿ ಹಾಕಿದ್ದಾನೆ. ಇನ್ನೊಂದು ಸ್ವಲ್ಪ ಕಡಿಮೆ ಆಗೈತಿ, ಅದು ಹಾಕ್ತಾನಂತ ನಿಮಗೆ ತೋರಿಸ್ತಾನೆ ಈಗ. ಈಗ ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ತೇನೆ. ಆಮೇಲೆ ಅರ್ಧ ಚಮಚ ಖಾರ ಪುಡಿ ಇಷ್ಟು ಹಾಕಿದ್ದಾನೆ. ಇದನ್ನೆಲ್ಲ ಹಾಕಿ ಕಲಿಸ್ಬೇಕು. ಅರಿಶಿನ ಪುಡಿ ಒಂದು ಅರ್ಧ ಚಮಚೆ, ಆಮೇಲೆ ಸಾಸ್ಮೆ ಒಂದು ಈಗಾಗಲೇ 1-2 ಚಮಚ ಹಾಕಿದನು, ಇನ್ನೊಂದು ಸ್ವಲ್ಪ ಹಾಕ್ಕನಂತ. ಸಾಕಿಷ್ಟ 2 ಚಮಚ ಇತ್ತರಲೆ 2 ಚಮಚ ಸಾಸ್ಮೆ ಪುಡಿ ಹಾಕಿರಾತಿ. ಆಮೇಲೆ ಬೆಳ್ಳುಳ್ಳಿ ಸೆಪ್ಪಿ ಸುಲಿದ ಒಂದು ಕಲ್ಲಾಗ ಕಡ್ಬದ ಕಲ್ಲಾಗ ಜಜ್ಜಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿದಾನೆ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ತೋರಿಸ್ತಾನೆ ನಿಮ್ಗೆ. ಬೆಳ್ಳುಳ್ಳಿ ಹಾಕಿದ್ದಾನೆ ಈಗ ಆಲ್ರೆಡಿ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾನಂತ. ಉಪ್ಪು ಖಾರ ಇದು 2 ಇದರಲ್ಲೇ ಚಮಚಲೆ ಸ್ಪೂನ್ 2 ಚಮಚ ಉಪ್ಪು ಹಾಕ್ಯಾನು, 1 ಚಮಚ ಖಾರ, ಅರ್ಧ ಚಮಚೆ ಅರಿಶಿನ ಪುಡಿ, 2 ಚಮಚ ಸಾಸ್ಮೆ ಪುಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದನು. ಎಣ್ಣೆ ಒಳಗೆ ಒಂದಿಟ್ಟು ಬೆಳ್ಳುಳ್ಳಿ ಹಾಕಿದ್ದಾನೆ. ಇದನ್ನು ಹಾಕೋದು ಈಗ. ಬೆಳ್ಳುಳ್ಳಿ ಎಣ್ಣೆ ಕಾಯಿಸಿ ಹಾಕಿರ್ತೇವೆ. ಸ್ವಲ್ಪ ಹೆಚ್ಚಗೆ ಮಾಡೋದು ಅದನ್ನು, ಭಾಳ ಏನು ಮಾಡೋಂಗಿಲ್ಲ. ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಎಣ್ಣೆ ಸ್ವಲ್ಪ ಹಾಕೋದು. ಇದು ಎಣ್ಣೆ ಹಾಕೋದು ಸೂಪರ್ ಹಾಕಾವು ಉಪ್ಪಿನಕಾಯಿ. ಇವು 1 ತಿಂಗಳಾನಗಂಟ್ಲೆ ಇಟ್ಟು ತಿಂದ್ಬೋದು ಇವನ್ನ. ಉಪ್ಪಿನಕಾಯಿ ರೆಡಿ ಆಗ್ತದೆ. ಇವೆಲ್ಲ ಕಲಿಸಿ ಇಷ್ಟು ಮಾಡೋದು ನೋಡಿ ಇವನ್ನ. ಇವು ತಿಂಗಳಾನಗಂಟ್ಲೆ ಇಟ್ಟರೆ ಕೆಡಂಗಿಲ್ಲ ಈಗ. ಇನ್ನೊಂದು ಸ್ವಲ್ಪ ಮೆಕ್ಕೆಕಾಯಿ ಸಂಡ್ಗೆ ಮಾಡೋದವು, ಅವನು ತೋರಿಸ್ತೇನೆ ನಿಮಗೆ. ಇವ ಮೆಕ್ಕೆಕಾಯಿ ಹೆಂಚಿ ಉಪ್ಪು ಖಾರ ಹಾಕಿಟ್ಟೇನೆ, ಮತ್ತೇನೂ ಇಲ್ಲ. ಬರೀ ಒಂದು ಅರ್ಧ ಕಿಲೋದ ಮ್ಯಾಲ್ದಾವು ಇವು. ಒಂದು 3 ಚಮಚ ಉಪ್ಪು ಹಾಕಿದ್ದಾನೆ ಈ ಸ್ಪೂನದ್ಲೆ. ಇದೇ ಸ್ಪೂನದ್ಲೆ ಒಂದು 3 ಚಮಚೆ ಹಾಕಿದನು. ಆಮೇಲೆ ಖಾರ 1 ಚಮಚ ಹಾಕಿದ್ದಾನೆ. ಅರಿಶಿನ ಅದು ಏನು ಹಾಕೋಂಗಿಲ್ಲ. ಇವನಿಷ್ಟ ನಾನು ಒಂದು ನೈಟ್ ಇಡ್ಬೇಕು. ಇವನು ಉಪ್ಪು ಖಾರ ಹಿಂಗೆ ಹಾಕಿ ಕಲಿಸಿ ಇಟ್ಬಿಡ್ಬೇಕು. ಈಗ ಮೊನ್ನೆ ಆಲ್ರೆಡಿ ನಿಮಗೆ ತೋರಿಸಿದನು, ಇನ್ನೇನು ತೋರಿಸೋಂಗಿಲ್ಲ. ಇದು ಇಷ್ಟ ಮಾಡಿಡೋದು ಇವನ್ನ. ಇದು ಬಸಿತೈತಿ, ಇದು ನೀರು ಬಸಿತೈತಿ. ಅವನು ಒಂದು ಚಾನ್ಗ್ಯಾಗ ಹಾಕಿಡ್ಬೇಕು, ಬೆಳತಂಕ ಬಸಿತೈತಿ. ಇದು ಬಸಿದಿಂದ ಇವನು ಮುಂಜಾನೆ ಹೋಗಿ ಬಿಸಿಲಿಗೆ ಒಂದು 4 ದಿನ ಒಣಗಿಸ್ಬೇಕು. ಇವನು 4 ದಿನ ಒಣಗಿಸಿದ್ದರಿಂದ ಈ ಥರ ಹಾಕಾವು. ಒಣಗಿದ್ದರಿಂದ ಅವು ಮೆಕ್ಕೆಕಾಯಿ ಸಂಡ್ಗೆ ಒಣಗಿದ್ದರಿಂದ ಈ ಥರ ಹಾಕಾವು. ಆಮೇಲೆ ಇವು ಕರದಿಂದ ಈ ಥರ ಹಾಕಾವು. ಇವು ಅನ್ನದ ಜೋಡಿ ತಿನ್ಬೋದು, ಚಪಾತಿ ಜೋಡಿ ತಿನ್ಬೋದು,
ರೊಟ್ಟಿ ಜೊತೆ ತಿನ್ಬೋದು. ಇದು ಭಾಳ ಟೇಸ್ಟ್ ಇರ್ತೈತಿ. ಮತ್ತು 12 ತಿಂಗಳಿದು ಹಿಂಗೆ ಸಂಡ್ಗಿ ಮಾಡಿ ಇಟ್ಕೊಂಡ್ರೆ ಸಿಗ್ತೈತಿ ಅದು ಉಣ್ಣಾಕ. ಅದಕ್ಕೆ ಮಾಡಿ ನೋಡಿರಿ ಹೆಂಗಾಗೈತೆ ಅಂತ ಹೇಳ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್ ಬಾಯ್.